ಬಾಳಿನ ಜೊತೆ ಬಂದ ಸಕಲಕ್ಕೂ ಸಮನಾದ ಮಡದಿಯ ನೆರಳಿಂದ ಧರ್ಮಾನಂದ. ಹಾಯ್ ಗಗನ. ನಾನಂತೂ 12 ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡಿದೆ. ಓಕೆ. ನನಗೆ ಜಿಂದಾಲ್ ನಿಯರ್ ಬೈ ಇದೆ. ಅಂದರೆ ಬಳ್ಳಾರಿ ಹೋಗೋ ರೋಡಲ್ಲಿ ಬರುತ್ತೆ ಇದು. ನೀವು ರೋಡಲ್ಲಿ ಕಾಣಿಸುತ್ತೆ, ಮೇಲ್ಗೆ ಶಿವನ್ ಸ್ಟ್ಯಾಚ್ಯೂ ಕಾಣಿಸುತ್ತೆ. ಸೊ ಅಲ್ಲಿ ದೇವಸ್ಥಾನ. ಇಲ್ಲಿ 12 ಜ್ಯೋತಿರ್ಲಿಂಗ ಇದೆ. ನಾವು ಎಲ್ಲೋ ಹೋಗ್ಬಿಟ್ಟು ನೋಡೋ ಬದಲು ಇಲ್ಲೇ ಆರಾಮಾಗಿ ಜ್ಯೋತಿರ್ಲಿಂಗ ದರ್ಶನ ಮಾಡಿದ್ವಿ. ಆ ವಿಡಿಯೋ ನಿಮಗೂ ಹಾಕಿ ನೀವು ನೋಡಿ. ಹಾಗೆ ವಿಡಿಯೋ ನೋಡ್ತಾ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಆನಂದ ಪರಮಾನಂದ ಪರಮಾನಂದ ಆನಂದ ಪರಮಾನಂದ ಪರಮಾನಂದ. ತಾಯಿ ತಂದ ಜನ್ಮದಿಂದ ಜಗದಾನಂದ, ಗುರು ತಂದ ಪುಣ್ಯದಿಂದ ಜನುಮಾನಂದ. ನಿಸರಿ ಸರಿಗ ಮಮರಿಸ ನಿಸರಿಸ ಧನಿ ಪಮಗ ಮರಿಸ ಆನಂದ ಪರಮಾನಂದ ಪರಮಾನಂದ. ಬಾಳಿನ ಜೊತೆ ಬಂದ ಸಕಲಕ್ಕೂ ಸಮನಾದ ಮಡದಿಯ ನೆರಳಿಂದ ಧರ್ಮಾನಂದ. ಹೃದಯದ ನೋವನ್ನು ಪ್ರೀತಿಯ ಸುದೆ ಮಾಡಿ ನಾಲ್ವರ ನಗಿಸುವುದೇ ಮನುಜಾನಂದ. ಬೆಲ್ಲದ ಕಣದೊಳಗೆ ಬೇವಿನ ಎಲೆ ಇರುವ, ಬೆಲ್ಲದ ಕಣದೊಳಗೆ ಬೇವಿನ ಎಲೆ ಇರುವ, ಬಾಳು ತಂದ ಹಬ್ಬದಿಂದ ಬ್ರಹ್ಮಾನಂದ. ಗುರುವು ತಂದ ಪುಣ್ಯದಿಂದ ಜನುಮಾನಂದ. ಆನಂದ ಪರಮಾನಂದ ಪರಮಾನಂದ. ಸೊ ಇದು ಬಳ್ಳಾರಿ ರೋಡ್ ಹತ್ರ ಇರೋ ದೇವಸ್ಥಾನ. ಇದರಲ್ಲಿ 12 ಜ್ಯೋತಿರ್ಲಿಂಗ ಇದೆ ಅಂತ ಹೇಳಿದ್ದಾರೆ. ಸೊ ನಾವು ನೋಡೋಣ ಅಂತ ಬಂದಿವಿ. ಬನ್ನಿ ನೋಡೋಣ. ಶಿವರಾತ್ರಿ ಬರಬೇಕಿತ್ತು, ಅವತ್ತು ಮಿಸ್ ಆಯಿತು. ಹಾಗಾಗಿ ಇವತ್ತು ಬಂದಿದ್ದೀವಿ. ಸಂಡೇ ಅಲ್ವಾ, ವೀಕೆಂಡು. ನನ್ನ ಹಸ್ಬೆಂಡಿಗೆ ಮಾಡೋಕ್ಕೆ ಬೇರೆ ಕೆಲಸ ಇದ್ದಿಲ್ಲ, ಹಾಗಾಗಿ ಬಂದಿದ್ವಿ. ಬನ್ನಿ, ಒಳಗಡೆ ಚೆನ್ನಾಗಿದೆ ಅನಿಸುತ್ತೆ ದೇವಸ್ಥಾನ. ಫೋನ್ ಹಲೋ ಇದೆ ಇಲ್ವೋ ಗೊತ್ತಿಲ್ಲ. ಈ ಕಡೆಯಿಂದ ಸೋಮನಾಥ. ಇದು ಫಸ್ಟ್ ಸೋಮನಾಥ ದೇವಾಲಯ, ಮಲ್ಲಿಕಾರ್ಜುನ. ಸೊ ನೆಕ್ಸ್ಟು ಅಲ್ಲಿ ವಿಘ್ನೇಶ್ವರ ಇದ್ದಾರೆ. ಅದಾದಮೇಲೆ ನೆಕ್ಸ್ಟು ಮಹಾಕಾಳೇಶ್ವರ. ಟೋಟಲ್ ಆಗಿ 12 ಜ್ಯೋತಿರ್ಲಿಂಗಗಳಿದೆ. ಓಂಕಾರೇಶ್ವರ, ಇದು ವೈದ್ಯನಾಥೇಶ್ವರ ದೇವರು. ವೈದ್ಯನಾಥ ಇದು ಇದೆ ಅಲ್ಲ, ಅಲ್ಲಿ ವೈದ್ಯನಾಥೇಶ್ವರ. ತೆಲುಗು ಭೀಮಾಶಂಕರ. ದೇವಸ್ಥಾನ.
ರಾಮೇಶ್ವರ. ಶಿವಂ ಹೇ ಶಿವಂ ಜ್ಯೋತಿ ಎಲ್ಲ ತೋರಿಸುತ್ತದೆ. ಸೊ ಇದಿಷ್ಟು ದೇವಸ್ಥಾನ ಈ ರೀತಿ ಇದೆ. ಕೇದಾರಲಿಂಗೇಶ್ವರಂ ರಾಮೇಶ್ವರ. ಯಾವತ್ತಾದ್ರು ಬಂದಿದೆಯಾ ದೇವಸ್ಥಾನಕ್ಕೆ? ಇಲ್ಲ, ಇದೇ ಫಸ್ಟ್ ಟೈಮ್. ನಾನು ಫಸ್ಟ್ ಟೈಮ್, ಬಟ್ ರೋಡಲ್ಲಿ ನೋಡ್ತಾ ಹೋಗ್ತೀವಿ ಇದ್ಯಾ ದೇವಸ್ಥಾನ ಅಂತಂದ್ಬಿಟ್ಟು. ಚೆನ್ನಾಗಿದೆ ಒಳಗಡೆ. ಗುಡ್. ಈಗ ನಾಗೇಶ್ವರ. ನಾಗೇಶ್ವರ ಅಂತ. ನೆಕ್ಸ್ಟು ಕಾಶಿ ವಿಶ್ವನಾಥೇಶ್ವರ. ದೇವ್ರ ಸೈಡಿಗೆ ಇದೆ ಅನ್ಸುತ್ತೆ. ಇದಾದ್ಮೇಲೆ ನೆಕ್ಸ್ಟು ತ್ರಯಂಬಕೇಶ್ವರ. ನೋಡಿ, ನೀವು ಎಲ್ಲೂ ಹೋಗಿ ಟ್ರಾವೆಲ್ ಮಾಡಿ ನೋಡೋ ಬದಲು ನಾವೇ ಇಲ್ಲಿ ತೋರಿಸ್ತಾ ಇದ್ವಿ. ತ್ರಯಂಬಕೇಶ್ವರ 3 ಲಿಂಗಗಳಿದೆ. ಟೋಟಲಾಗಿ 12 ಜ್ಯೋತಿರ್ಲಿಂಗ. ಯಾರಪ್ಪ ಶಿವನದು. ನೋಡಿ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ, ವಿಶಾಲವಾಗಿದೆ. ಕೇದಾರನಾಥೇಶ್ವರ. ಇದು ಕೇದಾರ. ಕೇದಾರನಾಥ. ಕೇದಾರ ಹೋಗ್ಬೇಕಂತಿದ್ದಲ್ಲ. ಹೌದು, ನಾವು ಅಂತಿದ್ವಿ, ಬಟ್ ಇವತ್ತು ಇಲ್ಲೇ ನೋಡಿದ್ವಿ. ಆದರೂ ಹೋಗೋ ಟೈಮ್ ಬಂದಾಗ ಹೋಗ್ತೀವಿ. ಹೇಳು. ಶೃಂಗೇಶ್ವರ. ಕೃಷ್ಣೇಶ್ವರ ಅಂತ. ಕೃಷ್ಣೇಶ್ವರ 12 ಜ್ಯೋತಿರ್ಲಿಂಗವನ್ನು ಇವಾಗ ನೀವು ದರ್ಶನ ಮಾಡಿದ್ದೀರಾ ಎಲ್ಲರೂ. ಬನ್ನಿ ಸ್ವಲ್ಪ ಧ್ಯಾನ ಮಾಡೋಣ. ಅಲ್ಲಿ ಆದಿ ಶಂಕರಾಚಾರ್ಯರಿದ್ದಾರೆ. ಹೆಂಗೆ ಅನ್ನಿಸ್ತು? ಎಸ್, ಇಟ್ಸ್ ಸೂಪರ್. ನಮ್ಮ ನಿಯರ್ ಬೈ ಪ್ಲೇಸಲ್ಲಿ ಈ ಥರ 12 ಜ್ಯೋತಿರ್ಲಿಂಗ ಇದೆ ಅಂತ ನಮಗೆ ಗೊತ್ತಿದ್ದಿಲ್ಲ. ಸೊ ಒಳಗಡೆ ಬಂದ ಮೇಲೆ ಗೊತ್ತಾಯಿತು. ಚೆನ್ನಾಗಿದೆ, ದೇವಸ್ಥಾನ ಚೆನ್ನಾಗಿದೆ, ಫುಲ್ ಪೀಸ್ಫುಲ್ ಆಗಿದೆ. ಶಿವರಾತ್ರಿ ದಿನ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು, ಬಟ್ ಅದು ಮಿಸ್ ಆಯಿತು ನಮ್ಮದು. ಹಾಗಾಗಿ ಇವತ್ತು ಬಂದ್ವಿ. ಹಾಯ್ ಗಗನ. ನಾನಂತೂ 12 ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡಿದೆ. ಓಕೆ. ನಮಗೆ ಜಿಂದಾಲ್ ನಿಯರ್ ಬೈ ಇದೆ. ಆಮೇಲೆ ಅಂದರೆ ಬಳ್ಳಾರಿ ಹೋಗೋ ರೋಡಲ್ಲಿ ಬರುತ್ತೆ ಇದು. ನೀವು ರೋಡಲ್ಲಿ ಕಾಣಿಸುತ್ತೆ, ಮೇಲ್ಗೆ ಶಿವನ್ ಸ್ಟ್ಯಾಚು ಕಾಣಿಸುತ್ತೆ. ಅಲ್ಲಿ ದೇವಸ್ಥಾನ. ಇಲ್ಲಿ 12 ಜ್ಯೋತಿರ್ಲಿಂಗ ಇದೆ. ನಾವೆಲ್ಲೋ ಹೋಗ್ಬಿಟ್ಟು ನೋಡೋ ಬದಲು ಇಲ್ಲೇ ಆರಾಮಾಗಿ ಜ್ಯೋತಿರ್ಲಿಂಗ ದರ್ಶನ ಮಾಡಿದ್ವಿ. ಆ ವಿಡಿಯೋ ನಿಮಗೂ ಹಾಕಿ ನೀವು ನೋಡಿ. ಹಾಗೆ ವಿಡಿಯೋ ನೋಡ್ತಾ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಇಲ್ಲಿ ಜ್ಯೋತಿರ್ಲಿಂಗ ದರ್ಶನ ಮುಗಿಸ್ಕೊಂಡು ಸೀದಾ ಹೊರಗೆ ಬಂದರೆ ನಮಗೆ ಕಾಣಿಸೋದು ಬಸವಣ್ಣ. ಸೊ ಶಿವನ ಅಪೋಸಿಟು ಇರೋವಂಥದ್ದು.